ಹಾಂ ಹಾಂ. ನೀವು ಇವಾಗ ನೋಡ್ಬೋದು ಸಿಸ್ಟಮ್ ಯಾವ ಥರ ರನ್ ಆಗ್ತಾಯಿದೆ ಅಂತ. 45 ಫ್ರೀಕ್ವೆನ್ಸಿನಲ್ಲಿ ರನ್ ಆಗ್ತಾಯಿದೆ. 7.8 ಆಮ್ಸ್ ಕನ್ಸ್ಯೂಮ್ ಮಾಡ್ತಾಯಿದೆ. ಇದು ಇಂಗಗುಂಡಿ. ಇಲ್ಲಿ ಪಕ್ಕದಲ್ಲಿ ಬೋರ್ವೆಲ್ ಇದೆ, ನೀರು ಬಂದಿಲ್ಲ ಇವ್ರಿಗೆ, ಆದ್ದರಿಂದ ಬೋರ್ವೆಲ್ಗೆ ಕೇಸಿಂಗ್ ತೆಗೆಸ್ತೇನೆ ಹಾಗೆ ಬಿಟ್ಕೊಂಡಿದ್ದಾರೆ. ರೀಸನ್ ಏನು ಅಂದರೆ ಮಳೆಗಾಲದಲ್ಲಿ ನೀರು ರೀಚಾರ್ಜ್ ಆಗುತ್ತೆ, ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ಬೋರ್ವೆಲ್ ರೀಚಾರ್ಜ್ ಸಿಸ್ಟಮ್ ಕೂಡ ಯೂಸ್ ಮಾಡಿದ್ದಾರೆ. ಇವರು ಮ್ಯಾಕ್ಸಿಮಮ್ ಈ ಮಳೆ ನೀರನ್ನೇ ಯೂಸ್ ಮಾಡ್ತಾ ಇರೋದು. ಎಲ್ಲ ಕಡೆಯಿಂದನೂ ಹೊರ್ಕೊಬರುವಂಥ ನೀರನ್ನ ಇಲ್ಲಿ ಸ್ಟೋರ್ ಮಾಡ್ತಾರೆ. ಇಲ್ಲಿ ಸ್ಟೋರ್ ಮಾಡಿ ಇಲ್ಲಿ ಮೋಟ್ರ್ ಬಿಟ್ಟಿದ್ದೀವಿ, ನಮ್ಮದು ಸೋಲಾರ್ ಮೋಟಾರ್. ಇಲ್ಲಿಂದ ಅವರು ನೀರನ್ನ ಹೊರಗಡೆ ಹಾಕ್ತಾರೆ. ನೀವು ಇಲ್ಲಿ ನೋಡ್ಬೋದು. ಇವ್ರು ಕೊಟ್ಟಿರೋವಂಥದ್ದು 3 HP ಸಿಸ್ಟಮ್ ಅಷ್ಟೇ. ಕಂಪ್ಲೀಟ್ಲಿ ಮೋಡ ಇದೆ, ಅದು ಬ್ಲ್ಯಾಕ್ ಮೋಡ, ಕಪ್ಪು ಮೋಡಗಳು, ಬಿಸಿಲು ಎಲ್ಲೂ ಇಲ್ಲ. ಆದರೂ ಸಿಸ್ಟಮ್ ಸಫಿಷಿಯೆಂಟಾಗಿ ನೀರನ್ನ ಡೆಲಿವರಿ ಮಾಡ್ತಾಯಿದೆ. ನಮಸ್ತೆ, ನನ್ನ ಹೆಸರು ಆನಂದ್ ಅಂತ. ನಾನು ಮೈಸೂರಿನವನು, ಮೂಲತಃ ಮೈಸೂರಿನವನು. ಇಲ್ಲಿ ಹಗನವಾಡಲ್ಲಿ ಜಮೀನು ತೊಗೊಂಡು ತೋಟ ಮಾಡಬೇಕು ಅಂತ ಮಾಡಿದ್ವಿ. ಸೊ ಅವಾಗ ಸ್ಟಾರ್ಟಿಂಗಲ್ಲಿ ಬಂದಾಗ ನಮಗೆ ಪೂರ್ತಿ ಇದು ಡ್ರೈ ಲ್ಯಾಂಡು. ಸೊ ಬೋರ್ಗೆ ಹೋದೆ, ಬೋರಲ್ಲಿ ನೀರು ನನಗೆ ಒಂದು ಅರ್ಧ ಇಂಚು ನೀರು ಸಿಗಲಿಲ್ಲ. ಸೊ ಅದಾದಮೇಲೆ ನಾನು ಫಾರ್ಮ್ ಪಾಂಡ್ಗೆ ಹೋದೆ. ಈಗ ಅದಾದಮೇಲೆ ಪುನಃ ಅದಕ್ಕೂ ಮುಂಚೆ ನನ್ನದೊಂದು ಗಾರೆ ತೊಟ್ಟಿ ಮಾಡಿಕೊಂಡು ಅದರಿಂದ ಗ್ರಾವಿಟಿ ಸಿಸ್ಟಮಲ್ಲಿ ನಾನು ಈಗ ತೆಂಗಿನದು ಮತ್ತು ಬೇರೆ ಎಲ್ಲ ಅರಣ್ಯ ಬೆಳೆಗಳಿಗೆಲ್ಲ ಅದಕ್ಕೆ ವಾಟ್ರಿಂಗ್ ಮಾಡ್ತಾಯಿದ್ದೆ. ಸೊ ಅವಾಗ ನನ್ನ ಕಾಸ್ಟ್ ಜಾಸ್ತಿ ಅನ್ನಿಸ್ತು. ಸೊ ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಸರ್ಕಾರದ ಒಂದು ಸಬ್ಸಿಡಿಲಿ ನಾನು ಕೃಷಿ ಹೊಂಡಕ್ಕೆ ಹೋದೆ. ಸೊ ಕೃಷಿ ಹೊಂಡದಿಂದ ನೆಕ್ಸ್ಟು ನನಗೀಗ ಗಿಡಗಳಿಗೆ ನಾನು ಮತ್ತೆ ಪುನಃ ಅದಕ್ಕೆ ವಾಟ್ರಿಂಗ್ ಮಾಡಬೇಕಿತ್ತು. ವಾಟ್ರಿಂಗ್ ಸಿಸ್ಟಮ್ ಏನಾಯಿತು, ಆಮೇಲೆ ನಾನು ಯೂಟ್ಯೂಬ್ ಥ್ರೂ ನಾನು ಶ್ರೀನಿವಾಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ತುಂಬ ಚೆನ್ನಾಗಿ ನನಗೆ ಮೊಬಲೈಸ್ ಮಾಡಿದ್ರು, ಸೂಪರ್ವೈಷನ್ ಮಾಡಿಸಿದ್ರು, ಮತ್ತು ಸೈಟ್ ವಿಸಿಟ್ ಮಾಡಿದ್ರು ಫಸ್ಟ್ ಅವರು. ಸೊ ಸೈಟ್ ವಿಸಿಟ್ ಮಾಡಾದಮೇಲೆ, ಸರ್ ನೀವು ಇದಕ್ಕೆ ಇಷ್ಟೊಂದಕ್ಕೆ ಹೋಗೋದು ಬೇಡ, ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ, ಬೆಟರ್ ನೀವು ಇಷ್ಟು 3 HP ಹೋಗಿ 5 HP ಎಲ್ಲ ಸುಮ್ಮನೆ ವೇಸ್ಟ್ ಆಗಿ. ನಾನು ಬೇರೆ ಕಡೆ ನೋಡ್ದಂಗೆ ನನ್ನ ನಾಲೆಡ್ಜ್ಗೆ 5 HP ಬೇಕಾಗತ್ತೇನೋ ಅಂತ ಅಂದ್ಕೊಂಡೆ. ಸೊ ಶ್ರೀನಿವಾಸ್ ಅವ್ರು ನನಗೆ ಗೈಡ್ ಮಾಡ್ದಂಗೆ ಅವ್ರು ನನಗೆ 3 HP ನಿಮಗೆ ಇದನ್ನು ಆರಾಮಾಗಿ ಫುಲ್ಫಿಲ್ ಆಗುತ್ತೆ ಸರ್, ಸಾಕು ನೀವು ಅದಕ್ಕೆ 3 HP ಹೋಗ್ಬಿಡಿ ಬೆಸ್ಟು ಅಂದ್ಬಿಟ್ಟು ಅವರೇ ಕಸ್ಟಮೈಸ್ ಮಾಡಿ ನನಗೆ ಸೈಟ್ ವಿಸಿಟ್ ಕಳಿಸ್ಕೊಟ್ರು. ಸೊ ಅದಾದಮೇಲೆ ವಿಸಿಟ್ ಆದಮೇಲೆ ಒಂದೆಲ್ಲ ಪೂರ್ತಿ ಈಗ ನನಗೆ ಶೆಡ್ಡು ಕಂಪ್ಲೀಟ್ ಆದಮೇಲೆ ನನಗೆ ರೂಫ್ ಟಾಪೇ ಆಗಬೇಕು ಅಂತ ಹೇಳಿದೆ. ಸೊ ಅದಕ್ಕೂ ಅವರು ಒಪ್ಕೊಂಡು ಆಯಿತು ಸರ್ ಇದು ಹಿಂಗೆ ಮಾಡೋಣ. ರೂಫ್ ಟಾಪಲ್ಲಿ ಮತ್ತು ಸ್ಪೇಸ್ ಇರಲಿಲ್ಲ. ರೂಫ್ ಟಾಪಲ್ಲಿ ನನಗೆ ಅದಷ್ಟು 8 ಪ್ಯಾನಲ್ ಕೂರಿಸಿದ್ದಾರೆ, 455 ವ್ಯಾಟ್ಸು. ಸೊ ಅದಕ್ಕೆ 8 ಪ್ಯಾನಲ್ಸು ನನಗೆ ಅಲ್ಲಿ ಸಿಸ್ಟಮ್ ಕೂರ್ಸೋಕ್ಕೆ ನನಗೆ ಸ್ಪೇಸ್ ಸಾಕಾಗಲಿಲ್ಲ. ಸೊ ಅವಾಗ ಅದಕ್ಕೆ ಮುಂದೆಗಡೆಗೆ ಎಕ್ಸ್ಟೆನ್ಷನ್ ಮಾಡಿ, ನೀವಲ್ಲಿ ನೋಡ್ತಿಲ್ಲ, ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಅದಕ್ಕೆ ಮತ್ತೆ ಮುಂದೆಗಡೆ ಕೆಳಗಡೆಗೆ 2 ಪ್ಯಾನಲ್ ಕೂರಿಸಿ ಮೇಲ್ಗಡೆಗೆ 6 ಪ್ಯಾನಲ್ನ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೂ ಅವರು ತುಂಬ ಚೆನ್ನಾಗಿ ನನಗೆ ಅದನ್ನು ಫ್ರೆಂಡ್ಲಿಯಾಗಿ ಅದನ್ನು ಮಾಡಿಕೊಟ್ರು. ಸರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೆಂಡ್ಲಿಯಾಗಿ ಕಸ್ಟಮೈಸ್ ಮಾಡಿ ನಮಗೆ ವರ್ಕ್ ಕಂಪ್ಲೀಟ್ ಆಗೋವರೆಗೂ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಈಗ ನನಗೆ ಹೆಂಗೆ ಅಂದರೆ ಧೈರ್ಯ ಅಂದರೆ ನನಗೆ ಮಳೆ ಬರ್ತಾ ಇದೆ. ಸೊ ನೀವು ನೋಡ್ದಂಗೆ ಪಾಂಡಲ್ಲಿ ನೀರು ತುಂಬ್ತಾ ಇದೆ. ನನಗೆ ಅದನ್ನು ನಾನು ಆರಾಮಾಗಿ ನನ್ನ ತೆಂಗಿನ ತೋಟ ಆಗಲಿ ಮತ್ತು ನನಗೆ ಹಣ್ಣಿನ ಗಿಡಗಳಾಗಲಿ ಮತ್ತು ಪೂರ್ತಿ ಇದಕ್ಕೆ ನಾನು ಸಿಲ್ವರು ಮತ್ತು ಏನೇನು ಅರಣ್ಯ ಬೆಳೆಗಳು ಬೆಳೀತಾ ಇದ್ದೀನಿ, ತೋಟ ಮಾಡಬೇಕು ಅನ್ನೋದು ಏನು ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ
ಆಲ್ಮೋಸ್ಟ್ ಈಗ ವಾಟ್ರಿಂಗಿಗೆ ನನಗೆ ತುಂಬ ಯೂಸ್ಫುಲ್ ಆಯಿತು ಸೋಲಾರು. ಸೊ ಏನಕ್ಕೆ ನಾನು ಸೋಲಾರ್ಗೆ ಹೋದೆ ಅಂತ ಅಂದರೆ, ನಂದು ಅನ್ ಟೈಮು, ನಾನು ಇಲ್ಲಿ ತೋಟಕ್ಕೆ ವಿಸಿಟ್ ಮಾಡೋದು ಅನ್ ಟೈಮು. ಸೊ ಫ್ರೀಕ್ವೆಂಟಾಗಿ ನಾನು ಬಂದಾಗ ನನಗೆ ತಕ್ಷಣಕ್ಕೆ ನನಗೆ ಪವರ್ ಬೇಕಿತ್ತು. ನಾನು ಎಲೆಕ್ಟ್ರಿಸಿಟಿಗೆ ಹೋಗಿದ್ದಿದ್ರೆ ಒಂದು ಮೇನ್ ಥಿಂಗ್ ಏನು ಅಂತಂದರೆ, ನನಗೆ ಅಲ್ಲಿ ಅವರು ಕೊಟ್ಟಿದ್ದ ಟೈಮಿಗೆ ನಾನು ಓಡ್ ಬರಬೇಕಾಯಿತು, ಆನ್ ಮಾಡಬೇಕಾಯಿತು. ಮತ್ತು ಅದರಲ್ಲಿ ಮೋಟಾರ್ ಕಂಪ್ಲೇಂಟ್ಸ್ಗಳು ಜಾಸ್ತಿ ನಾನು ರಿವ್ಯೂ ಮಾಡ್ದಂಗೆ, ಮತ್ತು ಅದರಲ್ಲಿ ಫ್ಲಕ್ಚುಯೇಷನ್ಸ್ ಜಾಸ್ತಿ. ಸೊ ಫ್ಲಕ್ಚುಯೇಷನ್ಗೆ ಏನಾಗ್ಬಿಡುತ್ತೆ, ಮೋಟ್ರ್ ಸುಟ್ಟೋಗ್ಬಿಡುತ್ತೆ, ಮತ್ತು ಪದೇ ಪದೇ ನಾನು ಅದನ್ನೆಲ್ಲ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ. ಸೊ ಥಿಂಕ್ ಮಾಡಿ ನಾನು ಅವ್ರ ಹತ್ರ ಒಂದ್ಸಲಿ ನಾನು ಯೂಟ್ಯೂಬಲ್ಲಿ ಅವ್ರದ್ದೆಲ್ಲ ವೀಡಿಯೋಸು ತುಂಬಾ ನೋಡಿದೆ. ಅವ್ರದ್ದು ಚೆನ್ನಾಗಿತ್ತು ರಿವ್ಯೂ. ಸೊ ಅದನ್ನ ನೋಡಿ ಅವ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರು ನಂಗೆ ತುಂಬ ಸಪೋರ್ಟಿವ್ ಆಗಿ ಅದನ್ನು ಮಾಡಿಕೊಟ್ರು. ಸೊ ಆಮೇಲೆ ನಾನು ಸೋಲಾರ್ಗೆ ಹೋಗಿ ಈಗ ಅದು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಇವಾಗ ಬಂದು ನನಗೊಂದು 10 ನಿಮಿಷ ನೀರು ಬೇಕು, ಅರ್ಧ ಗಂಟೆ ನೀರು ಬೇಕು ಅಂದರೆ ನಾನು ಇನ್ಸ್ಟೆಂಟಾಗಿ ನಾನು ಅದನ್ನು ಪವರ್ನ ನಾನು ಕೊಡೋ ಥರಕ್ಕೆ ಶ್ರೀನಿವಾಸ್ ಅವರು ನನಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೆ ಇನ್ನೂ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ. ತುಂಬ ಒಳ್ಳೆ ಫ್ರೆಂಡ್ಲಿ ನೇಚರ್ ಅವರು. ಬಟ್ ನಮಗೇನು ಲಿಟ್ಲ್ ಬಿಟ್ ಬ್ಯುಸಿ ಅವರು. ಏನಕ್ಕೆ ಅಂತಂದರೆ ಪಾಪ ಅವ್ರ ವರ್ಕ್ ಬ್ಯುಸಿ ಹಂಗಿರುತ್ತೆ. ಬೆಳಗ್ಗೆನೇ ಅವ್ರು ಬಂದ್ಮೇಲೆ ನಮ್ಗೆ ಇಲ್ಲಿ ನಮ್ಮ ಸೈಟಿಗೆ ಬಂದಾಗಲೇ ಗೊತ್ತಾಗಿದ್ದು ನನಗೆ ಅದ್ರದ್ದು ಮ್ಯಾಟ್ರ್ ಏನು ಅಂತ. ನಾನು ಅವಾಗ ಅದಕ್ಕೂ ಮುಂಚೆ ಅಯ್ಯೋ ಯಾಕೆ ಫೋನ್ ಪಿಕ್ ಮಾಡಲ್ಲ, ಯಾಕೆ ಇವ್ರು ಬ್ಯುಸಿ ಅಂತ ಅಂದ್ಬಿಟ್ಟು ಅನ್ಕೋತಿದ್ದೆ. ನಮ್ಮ ಸೈಟಿಗೆ ಬಂದಾಗಲೇ ಗೊತ್ತಾಯಿತು ಪಾಪ ಅವ್ರು ತುಂಬ ಬಿಸಿಲಲ್ಲಿ ಆ ಪ್ಯಾನಲ್ಸ್ ಎಲ್ಲ ಹಿಡಿಯೋಕ್ಕಾಗೋದಿಲ್ಲ, ತುಂಬ ಹೀಟ್ ಕಂಡೀಷನ್ ಇರುತ್ತೆ, ಅದು ಹಿಡಿಯೋಕ್ಕಾಗಲ್ಲ. ಅಥವಾ ಸೊ ಅರ್ಲಿ ಅವ್ರು ಹೊಟ್ಟೋಗ್ಬಿಡ್ತಾರೆ, ವರ್ಕ್ ಮುಗಿಯೋದೇ ಸೈಟಲ್ಲಿ ಕಂಪ್ಲೀಟ್ ಆಗೋದು ಅವ್ರು 6 ಗಂಟೆ 7 ಗಂಟೆ ಎಲ್ಲ ಫಿನಿಶ್ ಮಾಡೋವಾಗ. ಸೊ ಹಂಗಾಗ್ಬಿಡ್ತಿತ್ತು. ಅದು ನನಗೆ ಬಂದ ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅದಾದಮೇಲೆ ಅದಕ್ಕೆ ನಾನು ಸಾರಿ ಕೇಳಬೇಕು ಅವ್ರಿಗೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ನನಗೀಗ ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇದೆ. ಸೊ ಸೋಲಾರಿಂದ ದಯಮಾಡಿ ಎಲ್ಲ ರೈತರಿಗೂ ನಾನು ಕೇಳ್ಕೊಳ್ಳೋದೇನು, ಯಾರ್ಯಾರು ಕೇಪಬಲ್ ಇದ್ದೀರಾ, ಯಾರ್ಯಾರಿಗೆ ಎಬಿಲಿಟಿ ಇದೆ. ಸೊ ಎಲ್ಲರಿಗೂ ಎಬಿಲಿಟಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಫೈನಾನ್ಷಿಯಲಿ ಯಾರು ಕಂಡೀಷನ್ ಆಗಿದ್ದೀರಾ ಅವ್ರು ದಯಮಾಡಿ ಎಲೆಕ್ಟ್ರಿಸಿಟಿ ಡಿಪೆಂಡ್ ಆಗ್ತಾನೆ ನೀವು ಇದನ್ನು ಸೋಲಾರ್ಗೆ ಹೋಗಿ ಅನ್ನೋದನ್ನ ನನ್ನ ಸಜೆಷನು. ಸೊ ಅಡ್ವೈಸು ಕೂಡ. ಸೊ ಆದಷ್ಟು ನೀವು ಬೇಕಾದ್ರೆ ಶ್ರೀನಿವಾಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ ನೀವು ಬಿಡ್ದಂಗೆ ಕೆಲಸ ತಗೊಳ್ಳಿ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ನಿಮ್ಮ ಹತ್ರ ಅದನ್ನು ವರ್ಕ್ ಮಾಡಿ ಕೊಡ್ತಾರೆ. ತುಂಬ ಫ್ರೆಂಡ್ಲಿ ಅನ್ನೋದಕ್ಕಿಂತ 100% ಕಸ್ಟಮೈಸ್. ನಿಮಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ತಾರೆ ನಿಮಗೆ. ನನಗೆ ಮತ್ತು ಇದು ಮಲ್ಟಿ ಆಪ್ಷನ್ ಬೇಕಿತ್ತು. ಮತ್ತು ನಂದೊಂದು ಬೋರ್ ಇದೆ. ಸೊ ಅದಕ್ಕೀಗ ನಾನು ರೀಚಾರ್ಜ್ಗೆ ಅಂತ ಮಾಡ್ಕೊಂಡಿದ್ದೀನಿ. ಇನ್ ಫ್ಯೂಚರ್ ಅದೇ ರೀಚಾರ್ಜ್ ಆಗಿ ನಾನು ಬೋರ್ ಏನಾದ್ರು ವರ್ಕ್ ಆದರೆ ಸೊ ಸೇಮ್ ಗ್ರಿಡ್ಡಲ್ಲಿ ಸೇಮ್ ಸಿಸ್ಟಮಲ್ಲೇ ನನಗೆ ಅದನ್ನು ಮಾಡ್ಕೊಡ್ಬೋದು ಸರ್, ನೀವು ಅದನ್ನು ಮಾಡ್ಕೋಬೋದು ಅಂತ ಶ್ರೀನಿವಾಸ್ ಅವರೇ ಹೇಳಿದ್ರು. ಸೊ ಆಲ್ಮೋಸ್ಟ್ ಎಲ್ಲ 3 ಮಲ್ಟಿ. ಒಂದು ನನ್ನ ರೂಮಿಗೆ ಲೈಟಿಂಗ್ ಸಿಸ್ಟಮ್ ಬೇಕಿತ್ತು. ಸೊ ಲೈಟಿಂಗ್ ಸಿಸ್ಟಮ್ಗೂ ಅವರು ಅದನ್ನೇ ಆಗುತ್ತೆ ಸರ್, ಸೇಮ್ ಗ್ರಿಡ್ಡು ಸೇಮ್ ಸಿಸ್ಟಮಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ನನಗೆ ಇಲ್ಲಿ ಓಪನ್ ವೆಲ್ಗೆ ಅಂದರೆ ನನ್ನ ಕೃಷಿ ಹೊಂಡಕ್ಕೆ ಅಲ್ಲಿಗೂ ಪಂಪ್ಗೆ ಅದಕ್ಕೂ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ನನಗೆ ಸಬ್ಮರ್ಸಿಬಲ್ ಬೋರ್ಗೂ ಅದಕ್ಕೆ ಮೋಟ್ರ್ ಬಿಟ್ಕೊಂಡ್ಬಿಡಿ ಸರ್, ಸೇಮ್ ಸಿಸ್ಟಮಲ್ಲೇ ವರ್ಕ್ ಆಗುತ್ತೆ, ನೀವು ಅದಕ್ಕೂ ಆಗ್ಬೋದು ಅಂತ. ಸೊ ಮಲ್ಟಿ ಆಪ್ಷನ್ನಲ್ಲೇ ನನಗೆ ಅದನ್ನು ಸಿಸ್ಟಮ್ನ ತಂದು ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ. ಸೊ ತುಂಬ ಟ್ರಸ್ಟ್ ವರ್ತಿ. ನಾನು ಹೇಳಬೇಕು ಅಂತ ಅಂದರೆ, ನನಗೆ ಹೇಳೋದಾದರೆ ನಾನು ತುಂಬಾ ಟ್ರಸ್ಟ್, ಅವ್ರನ್ನ ನಂಬೋದು. ಯಾವುದೇ ನಿಮ್ಮ ಪೇಮೆಂಟ್ ಆಗಲಿ ಇನ್ನೊಂದಾಗಲಿ ತುಂಬಾ ಈಸಿ ಮೋಡ್ ಇರುತ್ತೆ. ಸೊ ಪೇಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ನಿಮಗೆ ರಿಸಿಪ್ಟ್ ಕಳಿಸ್ಕೊಡ್ತಾರೆ. ಆ ಮನುಷ್ಯನ ನಂಬಿ ನೀವು ಆರಾಮಾಗಿ ನೀವು ಅವ್ರಿಗೆ ಆರ್ಡರ್ಸ್ ಕೊಡ್ಬೋದು. ಎಲ್ಲರೂ ನಾವು ಯಾರ್ಯಾರು ಕೇಪಬಲ್, ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೇಪಬಲ್ ಇರೋರು ದಯಮಾಡಿ ಸೋಲಾರ್ ಹೋಗಿ ಶ್ರೀನಿವಾಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಳೆ ನೋಡಿ ನನಗೆ ಆಯ್ತಕ್ಕೆ ಒಂಥರ ಚಂದ. ಹಾಂ ಸರ್, ವಾಟ್ರು ಹೌದು.